ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ದಲ್ಲ ವಿರಾಜ್, ಇದೆಲ್ಲ ಗೊತ್ತಿದ್ರು ರಂಜಿತ್ ಸರ್ ಸುಮ್ಮನೆ ಇರ್ತಾರಾ? ದೊಡ್ಡಪ್ಪ ನನ್ ವಿಲ್ಲನ್ನ ಕಂಡಿದ್ದನ್ನ ಕೇಳಿದ ಇಟ್ಕೊಂಡು ರಂಪಾಟ ಮಾಡಕ್ಕೆ. ರಂಪಾಟ ಮಾಡ್ತಾರೆ ಅಂತ ಅಲ್ಲ ಕಣೋ, ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀಯಾ? ಅವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಬರೀ ನನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ? ಸುಮ್ನೆ ಎಲ್ಲದಕ್ಕೂ ಓವರಾಗಿ ಥಿಂಕ್ ಮಾಡ್ತೀಯಪ್ಪ. ನೀನೇನು ತಿಂಕೆ ಮಾಡ್ತಿಲ್ವಲ್ಲ, ಇನ್ನೇನ್ ಮಾಡ್ಲಿ? ನೀನು ಏನು ಮಾಡಬೇಡ, ಮೀಟಿಂಗ್ ರೆಡಿ ಆಗು. ಇನ್ನೆಲ್ಲಿ ಮೀಟಿಂಗು? ಮೇಲ್ ಚೆಕ್ ಮಾಡಿಲ್ವಾ? ಮಿಥಿಲ ಮೇಲ್ ಹಾಕಿದಳು ನೋಡು, ಮೀಟಿಂಗ್ ಕ್ಯಾನ್ಸಲ್ ಅಂತೆ. ಹೌದಾ? ಯಾಕೆ? ಲೋ ವಿರಾಜ್, ಈಗ ಅದು ಮುಖ್ಯನಾ? ಟೆನ್ಷನ್ ಮಾಡ್ಕೊಳ್ಳೋಕೆ ಬೇರೆ ವಿಷಯನೇ ಇದೆ. ಸರಿ, ನೀನ್ ಯಾಕೆ ಉರಿ ಅಂತಿದ್ಯಾ? ಮಿಸ್ ಮೂಗುತಿ ಮನೆಗೆ ಸೇಲ್ಸ್ ಬಾಯ್ ಥರ ಹೋಗಿದ್ನಲ್ಲ ಅದಕ್ಕ, ಅಥವಾ ದೊಡ್ಡಪ್ಪನ ಹತ್ರ ಸಿಗಾಕೊಂಡಲ್ಲ ಅದಕ್ಕ? ಎರಡಕ್ಕೂ ಅಲ್ವೋ? ನೀನೇ ಯೋಚನೆ ಮಾಡು. ರಂಜಿತ್ ಸರ್ ಇದನ್ನೆಲ್ಲ ಹೋಗಿ ಮನೇಲಿ ಹೇಳಿದ್ರೆ ಏನಾಗ್ಬೋದು? ನೀನ್ ಹೇಳೋ ಥರ ಚುಚ್ಚ ಕಲ್ದೆ ಇದ್ರು ಮಾತಿನ ಬರದಲ್ಲಿ ಹೇಳಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅಮ್ಮ ಬೇಜಾರು ಮಾಡ್ಕೊಳ್ಳಲ್ವಾ? ಮಸಾಲ ಫ್ಯೂಚರ್ MD ಕಣೋ ನೀನು. ಅವನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ದೆ ಲೋ ಲೆವೆಲ್ಗೆ ಇಳ್ದ ಅಂತ ಅನ್ಕೊಳ್ಳಲ್ವಾ? ಅವಿ, ಅಮ್ಮ ಮುಂದೆ ಸ್ಟೇಟಸ್ ಎಲ್ಲ ಮುಖ್ಯ ಅಲ್ಲ ಕಣ. ನಮ್ಮ ಆಫೀಸ್ ಎಂಪ್ಲಾಯೀಸ್ನ ಭೇದ ಭಾವ ಮಾಡಿರೋದು ನೋಡಿದ್ಯಾ? ಬಾಸ್, ಎಂಪ್ಲಾಯಿನ ಮನುಷ್ಯರ ಥರ ನೋಡೋಕ್ಕೂ ಬಾಸೇ ಎಂಪ್ಲಾಯ್ ಥರ ಆಡೋಕ್ಕೂ ವ್ಯತ್ಯಾಸ ಇದೆ. ಅದರಲ್ಲೂ ಇದೆಲ್ಲ ಒಂದು ಹುಡುಗಿಗೋಸ್ಕರ ಮಾಡ್ತಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಅವಿ, ಅಮ್ಮಮ್ಮನನ್ನ ಯಾವತ್ತೂ ಬಿಟ್ಕೊಡಲ್ಲ. ಅಷ್ಟಕ್ಕೂ ಹುಡುಗಿ ಹುಡ್ಕೊಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ನನ್ ಗಿಫ್ಟಲ್ಲಿ 3 ವರ್ಷ ಮುಗೀತು, ನೆನ್ಪಿದೆ ತಾನೆ? ಹುಡುಗಿ ಹುಡ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿದ್ರಿ, ನನಗ್ ಸಿಗ್ಲಿಲ್ಲ. ಅಂತದ್ರಲ್ಲಿ ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾದ್ರೆ ಖುಷಿ ಪಡ್ತಾರ, ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಆಕಾಶದಿಂದ ಚಂದ್ರನ್ ತಗೊಂಬ ಅಂತಂದಿದ್ದು, ಪಾತಾಳದಿಂದ ಪಾರಿಜಾತನಲ್ಲ. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಿದ್ಯಾ? ಮಿಸ್ ಮೂಗುತಿ ಓದಿದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ. ಓದಿರೋದು 10ನೇ ಕ್ಲಾಸ್ ಅಣ್ಣ. ಸೊ ಮಿಸ್ ಮೂಗುತಿ ಅನ್ನೋ ಪಾರಿಜಾತ ಎಲ್ಲಿ ಸಿಕ್ಕಿದ್ಲು ಅಂತ ಅಮ್ಮಮ್ಮ ಪ್ರಶ್ನೆ ಮಾಡಲ್ಲ. ನಾನು ಗೂಡ್ಸ್ ಗಾಡಿಲಿ ಕೂತಿದ್ದೆ ಅಂತ ಅವ್ರಿಗೆ ಗೊತ್ತಾದ್ರೂ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ನೋಡ್ತೀರಾ? ಏನೋ ನನಗಂತೂ ಭಯ ಆಗ್ತಿದೆ ವಿರಾಜ್, ಹುಷಾರಾಗಿರ. ಅವಿ, ಅಮ್ಮಮ್ಮನ ಮೇಲೆ ನನಗೆ ನಂಬಿಕೆ ಇದೆ, ನೀನ್ ತಲೆ ಕೆಡಿಸ್ಕೊಳ್ಬೇಡ. ಯಾರಮ್ಮ ಹುಡುಗ? ನೀನ್ ಇಷ್ಟೊಂದು ಗುಣಗಾನ ಮಾಡ್ತಿದ್ಯಾ? ಇನ್ನೇನೋ ಮಾಡ್ಲಿ, ಹೆತ್ತ ಮಕ್ಕಳು ಒಬ್ರು ಕಷ್ಟ ಕಾಲಕ್ಕೆ ಹತ್ರದಲ್ಲಿ ಇರೋದೇ ಇಲ್ವಲ್ಲ. ಇವನು ಅಷ್ಟೊತ್ತು ಇಲ್ಲಿದ್ದವನು ಹಾಲು ತರ್ತೀನಿ ಅಂತ ಹೋದವನು ಪತ್ತೆನೇ ಇಲ್ಲ. ಯಾರೋ ಮೂರನೇವ್ನು ಬಂದು ಸಹಾಯ ಮಾಡ್ತಾನೆ ಅಂದ್ಮೇಲೆ ಅವನ್ನ ತಾನೆಪ್ಪ ಹೊಗಳ್ಬೇಕು. ಅಮ್ಮ ಸಾರಿ ಅಮ್ಮ, ನಾನೇನಾದ್ರೂ ಮನೇಲಿ ಇದ್ದಿದ್ದಿದ್ರೆ ಆ ನನ್ನ ಮಕ್ಕಳು ಮನೇಲಿ ಒಂದೊಂದು ದೋಸ್ತೂ ಮುಟ್ತಿರ್ಲಿಲ್ಲ. ಅಮ್ಮ, ಅದು ನೀನ್ ಮಾತಾಡ್ಬೇಡ. ಇಷ್ಟೆಲ್ಲ ಆಗಿರೋದು ನಿನ್ನಿಂದಲೇ. ನೀನ್ ಸಾಲ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಮ್ಗೆ ಈ ಅವಮಾನನೇ ಆಗ್ತಿರ್ಲಿಲ್ಲ. ಅತ್ತೆ, ಹೀಗೆಲ್ಲ ಆಗುತ್ತಂತ ಮಲ್ಲಿಗೂ ಗೊತ್ತಿರ್ಲಿಲ್ಲ ಅಲ್ವಾ? ನೀನ್ ಅವಳ ಪರ ವಹಿಸ್ಕೊಂಡು ಮಾತಾಡ್ಬೇಡ ಪುಷ್ಪ. ಇವತ್ತು ಆ ರೌಡಿ ನನ್ನನ್ನು ತಳ್ದ ಹಾಗೆ ನಿನ್ನನ್ನು ತಳ್ಳಿದಿದ್ರೆ ಏನಾಗ್ತಿತ್ತು ಹೇಳು? ಏನು? ನಿನ್ನ ತಳದ್ನಾ? ಅಷ್ಟೇ ಅಲ್ಲ ಕಣೋ ಪುಷ್ಪ, ಸಮಾಧಾನವಾಗಿ ಮಾತಾಡ್ಬೇಕು ಅಂತ ಹೋದ್ರೆ ಅವ್ನು ಯಾವನೋ ರೌಡಿ ಹೊಡೆಯೋಕಂತಾನೆ ಹೀಗೆ ಮುಂದೆ ಬರ್ತಾನೆ. ಹೋಗ್ಲಿ ಬಿಡಿ ಅತ್ತೆ, ಹಾಗಾಗ್ಲಿಲ್ಲ ಅಲ್ವಾ? ಸೇಲ್ಸ್ ಹುಡುಗ ಕಾಪಾಡ್ದ. ಇವತ್ತ ಆ ಹುಡುಗ ಬರ್ದೆ ಹೋಗಿದ್ದಿದ್ರೆ ಈ ನಾನು ಏನ್ ಮಾಡ್ತಿದ್ಲು ಕೇಳು. ಮಾತ್ಗೂ ಇವಳು ಪರ ವಹಿಸ್ಕೊಂಡು ಬರ್ತೀಯಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವಳು ಹೊಡೆ ಹೊಡ್ತಿದ್ಲ ಕೇಳು.
ಅಮ್ಮ, ಅದಕ್ಕೆ ನಿಮ್ಮಿಬ್ಬರಿಗೂ ಕ್ಷಮೆ ಕೇಳೋ ಸ್ಥಾನದಲ್ಲೂ ನಾನಿಲ್ಲ. ನನಗೆ ಗೊತ್ತು. ಆದರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಇನ್ಮೇಲೆ ನನ್ನಿಂದ ಈ ಮನೆಗೆ ಇಂಥ ಪರಿಸ್ಥಿತಿ ಬರಲ್ಲ. ನೋಡಿ ಸಾಕಾಗೋಗಿದೆ ನನ್ಗೆ. ಮಾಡೋದೆಲ್ಲ ಮಾಡಿ ಈಗ ಕೈ ಮುಗಿಯೋ ನಾಟಕ ಆಡ್ಬೇಡ. ಬೇಕಾಗಿಲ್ಲ ನನ್ಗೆ. ಅಮ್ಮ ಅಮ್ಮ, ಹೋಗ್ಲಿ ಬಿಡಿ. ಅದಕ್ಕೆ ಆ ಸೇಲ್ಸ್ ಹುಡುಗನ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರಂತೆ? ಅವ್ರ ಋಣ ಅಂತೂ ತೀರ್ಸಕ್ಕಾಗಲ್ಲ. ಕೊನೆ ಪಕ್ಷ ಒಂದು ಥ್ಯಾಂಕ್ಸ್ ಆದರೂ ಹೇಳ್ತೀನಿ. ಅವ್ರ ನಂಬರ್ ತಗೊಂಡಿದ್ದೀನಿ ನಿಮ್ಮಲ್ಲಿ. ಹಾಗಾದ್ರೆ ಕೊಡಿ, ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳೋಣ. ಇರು ಬಂದೆ. ತಗೋ. ಬೆಳಿಗ್ಗೆ 9 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಈಗ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಏನರ್ಥ? ಸರ್, ರಂಜಿತ್ ಸರ್ ಮಿಥಿಲಾ ಮೇಡಮ್ ಹತ್ರ ಏನೋ ಕಿರಿಕಿರಿ ಮಾಡ್ತಾ ಇದ್ರು. ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಅಣ್ಣನ ವಿರಾಜ್ ರಾತ್ರಿ ಎಲ್ಲ ಕೂತು ಪ್ರಿಪರೇಷನ್ ಮಾಡಿದ್ದನ್ನ ಅವನೇ ನೋಡಿದ್ದಾನೆ. ಹಾಗಿದ್ಮೇಲೆ ಅವನೇ ಮೀಟಿಂಗ್ ಕ್ಯಾನ್ಸಲ್ ಅನ್ನ. ಅಯ್ಯೋ, ಅದು ಹಂಗಲ್ಲ ಸರ್. ಅವ್ರು ಬೇಡ ಅಂದಿಲ್ಲ, ಆದ್ರೆ ಅವ್ರು ಇವತ್ತು ಆಫೀಸಿಗೆ ಲೇಟಾಗಿ ಬಂದರು. ಅದೇನು ಹೊಸ್ದಾ? ದಿನ ಇದ್ದದ್ದೇ. ಸರಿಯಾಗಿ ಹೇಳು, ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಆಯ್ತು? ಅಯ್ಯೋ ಸರ್, ಅದಷ್ಟೇ ಅಲ್ಲ, ಇನ್ನು ಏನೇನೇನೇನೋ ಇದೆ. ಬೇಡ ಬಿಡಿ. ನಾನು ಹೇಳಿದ್ರೆ ಅಣ್ಣ ತಮ್ಮನ ಮಧ್ಯೆ ಚಾಡಿ ಹೇಳ್ದಂಗಿರುತ್ತೆ. ನನಗೆ ಹಾಕ್ಬೇಕು. ಪಾಂಡು, ಅಧಿಕ ಪ್ರಸಂಗತನ ಮಾಡದೆ ಅದೇನು ಅಂತ ಹೇಳು. ಸರ್, ನಾನು ಕೇಳಿಸ್ಕೊಂಡಿದ್ದನ್ನ ಹೇಳೋದೋ ಬೇಡವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೇಳಿಸ್ಕೊಂಡಿದ್ದ? ನಿನಗೆ ಎಷ್ಟು ಸಲ ಹೇಳಿಲ್ಲ ಕಂಡೋರ್ ಮಾತಿ ಕಿವಿ ಕೊಡ್ಬೇಡ ಅಂತ? ಮತ್ತೆ ಹಳೆ ಚಾಡಿ ಶುರು ಮಾಡ್ಕೊಂಡ್ಯಾ? ಇದಕ್ಕೆ ಸರ್, ನೀವು ನನಗೆ ಬೈತೀರಾ ಅಂತಾನೆ ನಾನು ಹೇಳಲ್ಲ ಅಂದಿದ್ದು.